ಈಗ ಓಂ ಓಂಕಾರವನ್ನು ಮಾಡೋಣ. ಚಿನ್ಮುದ್ರೆಯಲ್ಲಿ ರೀತಿ ಕೂತ್ಕೊಳ್ಳಿ. ಈಗ ಜಾಯಿನ್ ಮಾಡ್ಕೋತಾ ಈ 12 ಜಾಗಿಂಗ್ಗಳವ 12 ಜಾಗಿಂಗ್ಗಳನ್ನು ನೀವೇನು ಮಾಡಬೇಕು 5 ಕಿಲೋಮೀಟರ್ ಆಗುವಂದಷ್ಟು ನಮಗೆ ವಾಕಿಂಗ್ ಮಾಡಿದಷ್ಟು ಜಾಗಿಂಗ್ ಆಗ್ತದೆ. ಅದನ್ನು ನಿಧಾನವಾಗಿ ಕೈಗಳಲ್ಲಿ
ವೀರಭದ್ರಾಸನ. ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಕೈಯಲ್ಲಿ ಇವು ಬಜ್ಜು ವೇಟು ಇವೆಲ್ಲ ಕಡಿಮೆ ಆಗಬೇಕು. ಈ ರೀತಿ ಬರೋ ಕೈಗಳು ಕಾಲು ಸೀದೆ ಆಗಬೇಕು, ಮಡಿಸಬಾರ್ದು. ಈ ರೀತಿ ಆಗಬೇಕು. ಆಮೇಲೆ ಎರಡೂ ಕೈಗಳನ್ನು ಮೊಣಕಾಲಿನಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು. ರಿವರ್ಸ್. ಈ ರೀತಿ ಕೈಗಳನ್ನು ನಡುವೆ ಬಜ್ಜು ಕಡಿಮೆ ಕದ
ವೇಟ್ ಬಂದಿದ್ದಾಗ ಹಾರ್ಟ್ ಅಟ್ಯಾಕ್ಗಳಿಗೆ ಭಾಳಷ್ಟು ಸಾವನ್ನಪ್ತಾರೆ. ಯಾಕೆ? ಅವ್ರು ಇರುವಿಕೆ ಚೆನ್ನಾಗಿಲ್ಲ, ಊಟದ್ದು ಚೆನ್ನಾಗಿಲ್ಲ. ಹೀಗೆ ಹೇಗೆ ನಮ್ಮ ಬದುಕುತ್ತದೆ? ನಮ್ಮ ಬದುಕು ಸುಂದರವಾಗಿರಬೇಕಾದ್ರೆ ನಮ್ಮ ಇರುವಿಕೆ ಚೆನ್ನಾಗಿರಬೇಕು. ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದೆಲ್ಲ ಜೀವನದ ಅಳವಡಿಸ್ಕೊಳ್ಳಿ. ಈಗ ಪಾರ್ಶ್ವಕೋನಾಸನ ಎರಡೂ ಕಾಲವನ್ನು ಇದು ಪಾರ್ಶ್ವಕೋನಾಸನ. ಇದನ್ನ BK ಅಯ್ಯಂಗಾರವರು ಚೆನ್ನಾಗಿ ಇದನ್ನು ಮಾಡ್ತಿದ್ರು. ನಮಗೆ BK ಅಯ್ಯಂಗಾರವರು ಈ ಪಾರ್ಶ್ವಕೋನಾಸನವನ್ನು ಭಾಳ ಚೆನ್ನಾಗಿ ಕಲಿಸಿದ್ರು. ಒಂದು ಸಲ ಅವರು ಶಿಬಿರದಲ್ಲಿ ಅಟೆಂಡ್ ಆಗಿದೆ. ಭಾಳ ಚೆನ್ನಾಗಿ ಅವರು ಹೇಳ್ಕೊಡ್ತಾ ಇದ್ದರು. ಈ ರೀತಿ ಬಲಗಾಲನ್ನು ಈ ರೀತಿ, ಎಡಗಾಲ ಈ ರೀತಿ ತಿರ್ಗಿಸ್ಬೇಕು, ಎಡಗಾಲ ಇರಬೇಕು, ಬಲಗಾಲ ಇರಬೇಕು, ಎಡಗಾಲ ಇರಬೇಕು. ಈ ಕಾಲ ನೀವು ಮಡಿಸಬೇಕು, 90 ಡಿಗ್ರಿ ಇರಬೇಕು. ಈ ಕಾಲ ಸೀದಾ ಇರಬೇಕು. ಈ ರೀತಿ ಎಡಗೈ ತೆಗೆದುಕೊಳ್ಬೇಕು. ಈ ರೀತಿ ನೋಡಬೇಕು, ಲಂಬವಾಗಿ ಈ ರೀತಿ ಕೈಯನ್ನು ಮುಂದುವರೆದು ಈ ರೀತಿ ಮೇಲ್ಗಡೆ ತಗೊಳ್ಬೇಕು. ಈ ಪಾರ್ಶ್ವಕೋನಾಸನದಿಂದ ಏನೇ ಲಾಭಗಳಾದವು? ಬೆನ್ನು ನೋವುಗಳ ನಿವಾರಣೆ ಆಗ್ತದೆ, ನಡದ ನೋವುಗಳ ನಿವಾರಣೆ ಆಗ್ತದೆ, ಮತ್ತು ಬೆನ್ನಿನ ನಮ್ಮ ನಡದಲ್ಲಿರುವಂಥ ಬಜ್ಜು ನಿವಾರಣೆ ಆಗ್ತದೆ. ಅದಲ್ಲದೆ ತಿಗದಲ್ಲಿರುವಂಥ ನಮ್ಮ ಬಜ್ಜು ನಿವಾರಣೆ ಆಗ್ತದೆ, ಕೀಲುಗಳ ನೋವುಗಳ ನಿವಾರಣೆ ಆಗ್ತದೆ, ಮಲಬದ್ಧತೆ ಚೆನ್ನಾಗಿರ್ತದೆ. ಅದಷ್ಟೇ ಎದೆಯ ಭಾಗ ಸಹ ಅಗಲಾಗ್ತದೆ. ಇಷ್ಟೆಲ್ಲ ಪಾರ್ಶ್ವಕೋನಾಸನಗಳಿಂದ ಲಾಭಗಳಾದ. ಹೆಚ್ಚೆಚ್ಚಿಗೆ ಆಸನಗಳನ್ನು ನಿಲ್ಲಬೇಕು ಮತ್ತು ಆಸನಗಳನ್ನು ಗುರುವಿನ ಮೂಲಕ ಕಲಿಯಬೇಕು. ಆಗ ಕುಂಬಳೆ ಹೊಳಿ ಮತ್ತು ನಾನು ಹೇಳಿ. ಈಗ ಬಲಗಾಲನ್ನು ಈ ರೀತಿ ತಿರುಗಿಸಿ, ಎಡಗಾಲ ಸೀದಾ ಇದೆ, ಈ ರೀತಿ ಮಡಚಿ ನೋಡಿ, ಕೈಯಲ್ಲಿ ಮುಂದೆ ಕಾಲು ಸೀದಾ ಇದೆ. ಹೆಚ್ಚೆಚ್ಚಿಗೆ ಆಸನಗಳಲ್ಲಿ ಇರಬೇಕು. ಈ ರೀತಿ ಮಾಡಿ ಕೀಲು ನಿವಾರಣೆ ಆಗ್ತದೆ. ಕುತ್ತಿಗೆಯ ಮೇಲ್ಗಡೆ ತಿರುಗಿಸಬೇಕು, ಎಡಗೈ ಮೇಲ್ಗಡೆ ಇರಬೇಕು. ನಮ್ಮ ಎದೆ ಭಾಗದ ಮಿಲಿಟರಿನೊಳಗೆ ಪೊಲೀಸ್ ಇಲಾಖೆ ಯುವ ಕೃಷಿ ಇರಬೇಕಂದ್ರೆ ಈ ಪಾರ್ಶ್ವಕೋನಾಸನ ಮಾಡಬೇಕು. ದೋ ವಿಶ್ರಾಮ. ಈಗ ಈ ಪಾರ್ಶ್ವಕೋನಾಸನ ಇನ್ನೊಂದು ಈ ರೀತಿ ಕಾಲನ್ನು ಮಾಡಬೇಕು. ಎಡಗಾಲನ್ನು ತಿರುಗಿಸಬೇಕು, ಎಡಗೈಯ ಮತ್ತು ಈ ರೀತಿ ಊರಬೇಕು. ಬಲಗಾಲ ಮತ್ತು ಬಲಗೈಯ ಮೇಲ್ಗಡೆ ಈ ರೀತಿ ಬಲಗಾಲವನ್ನು ತಿರುಗಿಸಬೇಕು, ಬಲಗೈಯನ್ನು ಕೆಳಗಡೆ ಊರಬೇಕು. ಈ ರೀತಿ ಎಡಗೈಯ ಮತ್ತು ಎಡಗಾಲನ್ನು ಮೇಲ್ಗಡೆ ಮಾಡಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಮಾಡಿ ತಿರುಗಿಸ್ಬೇಕು, ಕೈ ಕಡೆ ಇರಬೇಕು. ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ನಮ್ಮ ಶರೀರಕ್ಕೆ ನೀವೆಲ್ಲ ಎಡೆ ಬಿಟ್ಟಿರಂದ್ರೆ ಎಡೆ ಬೀಳೋದ್ರಿಂದ ನೀವು ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ಕೊಳ್ತೇವೆ. ಈ ಆಸನ ಮಾಡೋದ್ರಿಂದ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಕಣ್ಣಿನ ದೋಷ
sull'oriente, Bozzo, che Cecilia, sempre nel dove? Vedete? Vedete asana ಕೂಡ ಪಾರ್ಶ್ವಕೋನಾಸನ. ಈ ರೀತಿ ತಾಳಸ್ಥಾಸನ ಮಾಡೋಣ. ಆಸನಗಳನ್ನು ನಿಧಾನವಾಗಿ ಕಲಿಬೇಕು ಮತ್ತು ಆ ಆಸನದ ಸ್ಥಿತಿಯಲ್ಲಿ ಹೆಚ್ಚು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಈಗ ತಾಳಸ್ಥಾಸನ ಮಾಡೋಣ. ಎರಡೂ ಕಾಲುಗಳು ಸಾಕಷ್ಟು ಪ್ರಯತ್ನ ಮಾಡಿ. ಅಂದರೆ ಎರಡು ಕೈಗಳು ಈ ರೀತಿ ಭುಜದ ಸಮಾಂತರವಾಗಿರುತ್ತೆ. ಈ ರೀತಿ ದೋ ಎರಡೂ ಕೈಗಳು ಸಾಕಷ್ಟು ಮೇಲ್ಗಡೆ ಆಗ್ತದೆ. ಈ ರೀತಿ ಕೈಗಳ ಮೇಲ್ಗಡೆ ಆಗ್ತದೆ. ಹಾಗೆ ಕೈಗಳನ್ನು ಮುಂದೆ ಚಾಚುತ್ತಾ ಎರಡೂ ಕೈಗಳು ಪಾದದ ಕಡೆಗೆ ನಮ್ಮ ಹಣೆಯನ್ನು ಮೊಳಕಾಲಿಸಕ್ಕೆ ಪ್ರಯತ್ನ ಮಾಡಿ. ನೋಡಿ, ಆಸನ ಮಾಡೋದ್ರಿಂದ ದೊಡ್ಡ ನರಳು ನಿವಾರಣೆ ಆಗ್ತದೆ. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಎರಡು ಕೈಗಳು ನರಳಿರಲಿ, ಎರಡು ಹೆಬ್ಬಗಳು ಕೂಡಿಸಕ್ಕೆ ಪ್ರಯತ್ನ ಮಾಡಿ. ನರ ಸಣ್ಣ ನಿಧಾನವಾಗಿ ಎಡಗಡೆ ಬರಬೇಕು. ನಿಮಗೆ ಶಕ್ತಿ ಅನುಸಾರ ಮಾಡಬೇಕು. ಎಡಗಡೆ ಮಾಡಿ. ಎರಡೂ ಕಾಲುಗಳು ಮಂಚುವ ಬೆನ್ನಿನ ನಡದ ಮೇಲಿನ ಭಾಗವ ಮಂಚು ಬಗ್ಗಿಸಬೇಕು. ಈಗ ತಾಡಾಸನ ಮಾಡೋಣ. ಈ ರೀತಿ ಎರಡು ಕೈಗಳನ್ನ ಲಾಕ್ ಮಾಡ್ತೀವಿ. ಈ ಪೂರ್ತಿ ಎದುರುಗಡೆ ಇರಬೇಕು. ಆಮೇಲೆ ನಿಲುಗಡೆ ಆಗ್ತದೆ. ಕೈಗಳಲ್ಲಿ ಸಾಧ್ಯಕಷ್ಟ ಎರಡೂ ಮೇಲ್ಗಡೆ ತೆಗೆದುಕೊಂಡು ಪೂರ್ಣವಾಗಿ ಆಗ್ತದೆ. ಕೆಳಗಡೆ ಆಗ್ತದೆ. ಎರಡೂ ಕೈಗಳು ಕಿವಿತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ನಮ್ಮ ಹಾರ್ಟಿಗೆ ಯಾರು ಬಿ ಪಿ ಜಾಸ್ತಿ ಇರ್ತಾರೆ ಅವರಿಗೆ ಒಳ್ಳೆಯ ಆಸನ ತಾಡಾಸನ ಹಾಕದೇ ಕಾರಣ ಹಾಯ್ ಬಿ ಪಿ ಇರ್ತಾವೆ. ಅವು ತಾಡಾಸನ ಒಳ್ಳೆಯ ಆಸನ ಆಗಿದೆ. ಈ ತಾಡಾಸನ ಮಾಡೋದ್ರಿಂದ ವಿದ್ಯಾರ್ಥಿಗಳು ಇದ್ದಿದ್ದ ಹೈಟ್ ಆಗ್ತವೆ. ಸ್ಮರಣ ಶಕ್ತಿ ಜಾಸ್ತಿ ಆಗಿದೆ. ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ. ಖುಷಿ ಹೋಗ್ತದೆ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆಯ ಮೇಲೆ
ನಿಧಾನವಾಗಿ ಬಿಡಿ ಮಾಡಿ. ಯಾವುದೇ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ದೃಷ್ಟಿಯಲ್ಲಿ ಈಗ ನೌಕೆಗಳನ್ನ ಅರಿವು ಮಾಡಿ. ಈಗ ಬಲಗಾಲಂತೆ ತೊಡೆಯ ಮೇಲಿರುವುದು. ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯನ 12 ಮಂತ್ರಗಳ ಹೆಸರು ನಾಮಗಳನ್ನು ಹೇಳ್ತಾ ಈ ರೀತಿ ಪ್ರಣವಾಸನ ನೀಡಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಉಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಮಿನಿಮಮ್ ಸೂರ್ಯ ನಮಸ್ಕಾರವನ್ನು 5 ಸಲ ಮಾಡಬೇಕು. ಈಗ 2ನೇ ಸಲ ಮಾಡೋಣ. ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಪ್ರಣಾಸನ, ಉದ್ಧ್ವಸ್ತಾಸನ, ಪಾದಸ್ಥಾಸನ, ದಕ್ಷಿಣ ಸ್ವಸಂಚಾಲನಾಸನ. ಈ ಬಲಗಾಲ ಎರಡೂ ಕೈಗಳ ಮಧ್ಯದಲ್ಲಿರಬೇಕು.
ಚೀಲ ಸ್ವಲ್ಪ ಮೇಲೆ ಇರಬೇಕು, ಎಡಗಾಲು ಸೀದಾ ಇರಬೇಕು. ಆಮೇಲೆ ಪರ್ವತಾಸನ. ಪರ್ವತಾಸನದಾಗ ನೆಲಕ್ಕೆ ಹಿಮ್ಮಡು ಊರಿರಬೇಕು. ನಮ್ಮ ದೃಷ್ಟಿ ನಾವು ಕಡೆ ಇರಬೇಕು. ಪೃಷ್ಠಭಾಗ ಮಾಡುವುದರಿಂದ ಒಳ್ಳೆಯ ಕೈಗಳು ಈ ರೀತಿ ಪ್ರೆಷರ್ ಆಗುತ್ತೆ. ನಮ್ಮ ನಾಡಿಗಳು ಬಳಸೋದಕ್ಕೆ ಚೆನ್ನಾಗಿ. ಆಮೇಲೆ ಅಷ್ಟಾಂಗಾಸನ, 8 ಅವಯವಗಳು ನೆಲಕ್ಕಾಗಬೇಕು. ಎದೆ, 2 ಕೈಗಳು, ಕಾಲುಗಳು, ಮೊಣಕಾಲುಗಳು, ಬಲಗಳು, ಗಡ್ಡ, ಈ ರೀತಿ 8 ಅವಯವಗಳನ್ನು ಕೆಟ್ಟಾಗಬೇಕು. ಅದಕ್ಕೆ ಅಷ್ಟಾಂಗಾಸನ. ಭುಜಂಗಾಸನ, ಈ ರೀತಿ 2 ಕಾಲುಗಳು ಕೂಡ ಬೇಕು. ಮತ್ತೆ ಪರ್ವತಾಸನ. ಆಮೇಲೆ ವಾಮಸ್ವ, ಮತ್ತೆ ಎಡಗಾಲನ್ನು ಎತ್ತಿಟ್ಕೋಬೇಕು. ಇದಕ್ಕೆ ವಾಮಸ್ವ ಸಂಚಾಲನ. ಮತ್ತೆ ಪಾದಹಸ್ತಾಸನ, ಉದ್ವಸ್ತಾಸನ, ಪ್ರಣವಾಸನ, ವಿಶ್ರಾಮ. ಈ ರೀತಿ ನಿಂತು ಮಾಡುವಂಥ ಆಸನವನ್ನು ಅಂಶನ. ಈಗ ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. 2 ಕೈಗಳು ನೇರವಾಗಿರಲಿ. ಈ ರೀತಿ ಸ್ವಲ್ಪ ಕಾಲುಗಳಿರಲಿ, ನಮ್ಮ ಕುತ್ತಿಗೆಗಳಿರಲಿ. ಆಸನಗಳನ್ನು ಮಾಡಿದಾಗ ಬೇಜಾರಾದಾಗ ಈ ರೀತಿ ರೆಸ್ಟನ್ನು ತಗೋಬೇಕು, ವಿಶ್ರಾಂತಿಯನ್ನು ಪಡ್ಕೋಬೇಕು. ಕಂಟಿನ್ಯೂ ಆಸನಗಳನ್ನು ಮಾಡಬೇಕು. ಆಗಾಗ ವಿಶ್ರಾಂತಿ ತೆಗೆದುಕೊಂಡು ಆಸನಗಳನ್ನು ನಾವು ಮಾಡಬೇಕು. ನರಗಳು ಒಂದೇ ಕಡೆ ಬಗ್ಗೋದ್ರಿಂದ ಪಾದಹಸ್ತಾಸನ ಮತ್ತು ನಾವು ಪಾದಹಸ್ತಾಸನ ಮಾಡಿದಾಗ ಚಕ್ರಾಸನ, ಅರ್ಧ ಚಕ್ರಾಸನ ಮಾಡಬೇಕು. ಈಗ 2 ಕಾಲಗಳನ್ನು ಕೂರಿಸೋಣ. ಸ್ವಲ್ಪ ರೂಟೇಟ್ ಮಾಡಬೇಕು. ಈ ಭಾಗ ಹೀಗೆ ನೋವಬೇಕಾಗುತ್ತೆ, ಅದು ಕಡಿಮೆ. ಸ್ವಲ್ಪ ಕಾಲವನ್ನು ಮಾಡಿ ಬಲವನ್ನು ಮುಚ್ಚಿ ಹೀಗೆ ಬಟರ್ಫ್ಲೈ ಮಾಡಿ ಈಗ 2 ಕಾಲಗಳನ್ನು ಈ ರೀತಿ ಬಲಗಾಲಕ್ಕೆ ಇರ್ಬೋದು. ಈ ರೀತಿ ನೋಡೋದು.
ಈ ಕಾಲವಶದ ಈ ಕೈಯಲ್ಲಿ ತೋರಿಸು ಇಲ್ಲಕ್ಕೊಡಿ. ಈ ಚೈನ್ ಈಗ ಎಡಗಾಲಿನ ಈ ಬಲಗೈನ ಮೂಡಬೇಕು. ಈ ರೀತಿ ಮಾಡಬೇಕು. ಈಗ ಸ್ವಲ್ಪ ಚೈನ್ಗೆ ಈ ರೀತಿ ತೋರಿಸು, ಈ ರೀತಿ ಕೊಡಬೇಕು. ಈ ಕಾಲಲ್ಲಿ ಮುಚ್ಚಬೇಕು, ಬಲಗಳನ್ನು ಈ ರೀತಿ ಕೈಗಳನ್ನು ಈ ರೀತಿ ಕೊಡಬೇಕು. ಈ ರೀತಿ ಆಗ ಏನು ಮಾಡಬೇಕು, ನಿಧಾನವಾಗಿ ಈ ರೀತಿ ಆಗಬೇಕು. ಈ ರೀತಿ ಕೈ ಮತ್ತೆ ಹೀಗೇನು ಮಾಡಬೇಕು, ಚೈನ್ ಈ ರೀತಿ ತಗೋ, ಈ ರೀತಿ ತಗೋ, ಈ ರೀತಿ ಮಾಡಿ ನೋಡಿ. ಬಂದು ಮೂರು ಸಹಿತ ಅದೇ ಆಗೋದು. ಅದೇ ಏನು ಮಾಡಬೇಕು, ಮತ್ತೆ ಮೇಲೆ ಬರಬೇಕು. ಇದನ್ನು ಸ್ಪೀಡ್ ಮಾಡಬೇಕು. ini pun sekarang ini cuma awalnya kau sekarang dia pun ini cepat. ಇನ್ನು ಈ ಪೂರಕ ಆಸನಗಳನ್ನು ಭೂನಮನಾಸನ ಮಾಡಬೇಕಾದ್ರೆ ಏನು ಮಾಡಬೇಕು, ಮೊದಲೇ ಈ ರೀತಿ ಮಾಡಬೇಕು. ಈ ರೀತಿ ಹಿಡ್ಕೊಳ್ಬೇಕು, ಈ ರೀತಿ ಹಿಂಸಬೇಕು, ಮತ್ತಿಟ್ಟು ಹೋಗಿ ಈ ರೀತಿ ಹಿಂಸಬೇಕು, ಮತ್ತು ಬಲಗಾಲ ಕೇಳಬೇಕು. ಈ ರೀತಿ ಈಗ ಸ್ವಲ್ಪ ಈ ರೀತಿ ಮಾಡಿ ಈ ರೀತಿ ಮಾಡ್ಕೊಂಡು ಇನ್ನೇನು ಮಾಡಬೇಕು, ಕೈಗಳನ್ನು ಹೀಗೆ ಕಟ್ಕೊಳ್ಬೇಕು. ಕೈ ಈ ರೀತಿ ಮಾಡಿ ಆದರೆ ಕೈಗಳನ್ನು ಸ್ವಲ್ಪ ಈ ರೀತಿ ನಿಧಾನವಾಗಿ ಆಗ ಈ ರೀತಿ ಮಾಡಿ ಹಾಗೆ ನಿಂತು ಕೈಗಳನ್ನು ಇಟ್ಟುಕೊಳ್ಳಿ. ಈ ರೀತಿ ನಿಧಾನ ಸ್ವಲ್ಪ ಮಾಡಬೇಕು. ಗನ್ನ ರೋಗಗಳು ಇರುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಏನು ಮಾಡಬೇಕು, ನಿಧಾನ ಮಾಡಬೇಕು. ಯಾವುದೇ ಆಸನಗಳನ್ನು ನಿಧಾನವೇ ತಿಳಿಯಬೇಕು. ಈ ರೀತಿ ಮಾಡ್ತಾ ಹೋಗ್ಬೋದು. ಆವಾಗ ಏನು ಮಾಡಬೇಕು, ಇಷ್ಟು ಆಗ ಏನು ಮಾಡೋದು, ಕೈಗಳು ಇಷ್ಟುಕೊಂಡ ಇಳಿಯೋದು. ಈ ರೀತಿ ಮಾಡೋದು. ಮತ್ತು ಪಶ್ಚಿಮೋತ್ತಾಸನ, ಅರ್ಧ ಪಶ್ಚಿಮೋತ್ತಾಸನ ಮಾಡ್ತಾರೆ. ಇವೆಲ್ಲ ಆಸನಗಳನ್ನು ಮಾಡೋದಕ್ಕೆ ಪೂರ್ವ ಇವು ಕಲಿಬೇಕು. ಪೂರ್ವದ ಆಸನಗಳ
ಈ ರೀತಿ ನೋಡಿ, ಈ ರೀತಿ ಮಾಡಿ. ಅದನ್ನು ಎರಡು ಕಾಲನ್ನು ಕೂರಿಸಿ ಇಟ್ಟು ಈ ರೀತಿ ಮಾಡಿ. ಆಮೇಲೆ ಇನ್ನೊಂದು ಕೈಗಳನ್ನು ಈ ರೀತಿ ಹೆಬ್ಬೆರಳು ಇಟ್ಕೊಂಡು ಕೈಯನ್ನು ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಅಷ್ಟು ಮಾಡಿ. ಒಂದೇ ಸಲ ಬರೋದಿಲ್ಲ, ನಿಧಾನವಾಗಿ ಕಲಿಬೇಕು. ಈ ರೀತಿ ಇಳಿಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ. ಪಶ್ಚಿಮೋತ್ತಾಸನ ಮಾಡಿ. ಈ ರೀತಿ ಈಗ ವಕ್ರಾಸನ ಮಾಡೋಣ. ಈ ರೀತಿ ವಕ್ರಾಸನ ಮಾಡಬೇಕು. ಕೈ ಒಳಗೆ ತಾಕತ್ತು ಬರ್ಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಈ ರೀತಿ ಕೈ ಒಳಗೆ ಹೋಗಬೇಕು, ಕೈ ಒಳಗೆ ಶಕ್ತಿ ಬರಬೇಕು. ನಾವು ಯಾವ ಆಸನಗಳನ್ನ ಕೈ ಒಳಗೆ ಬೇಕಲ್ಲ, ಯಾವ ಕೈ ಒಳಗೆ ಶಕ್ತಿ ಇರ್ತದೆ ಅವ್ರು ಹೆಚ್ಚು ಆಸನಗಳನ್ನ ಎಲ್ಲ ಆಸನಗಳು ಹೆಚ್ಚಾಗಿ ಕೈ ಒಳಗೆ ತಾಕತ್ತು ತಾಕತ್ತು ಬರ್ಬೇಕಾದ್ರೆ ಮೊದಲು ಏನು ಮಾಡಬೇಕು? ಈ ರೀತಿ ಕೈ ಒಳಗೆ ಹೋಗಬೇಕು. ಈ ರೀತಿ ನಿಲ್ಲಬೇಕು. ಈ ರೀತಿ ಮಾಡಬೇಕು. ಹೀಗೆ ನಿಲ್ಲಬೇಕು. ಇದು ಮಾಡಿ. ಈ ರೀತಿ ಕೈಗಳನ್ನು ಈ ರೀತಿ ಏನು ಮಾಡಬೇಕು? ಈ ರೀತಿ ಕೈಗಳನ್ನು ಇಟ್ಕೊಳ್ಬೇಕು. ಏನು ಮಾಡಬೇಕು? ಈ ರೀತಿ ಇಡಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಮಾಡಬೇಕು. ಕೈಗಳನ್ನು ಮಾಡಬೇಕು. ಇನ್ನು ಈ ರೀತಿ ಕೈಗಳನ್ನು ಏನು ಮಾಡಬೇಕು? ಕೈಗಳನ್ನು ಈ ರೀತಿ ಹಿಡ್ಕೊಳ್ಬೇಕು. ಈಗ ಈ ರೀತಿ ಇಡಬೇಕು. ಈ ರೀತಿ ಬೇಕಾದ್ರೆ ಈ ರೀತಿ ಕೈಗಳು ಇಟ್ಕೊಳ್ಬೇಕು. ಈ ರೀತಿ ಕೊಂಡೇ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಸ್ವಲ್ಪ ಅಂದರೆ ಈಗ ಈ ರೀತಿ ಮುಗಿಬೇಕು. ಈ ರೀತಿ ಕೈಗಳು ಇಟ್ಕೊಂಡು ಈ ರೀತಿ ಇಡಬೇಕು. ಈ ರೀತಿ ಇದಕ್ಕೆ ಆಗ್ತದೆ. ಈ ರೀತಿ ಕೈಗಳು ಹಿಡ್ಕೊಳ್ಬೇಕು. ಕೈಗಳು ತಾಕತ್ತು ಬರಬೇಕಾದ್ರೆ ಒಂದು ಮಾಡಬೇಕು. ಈ ಮಾಡಬೇಕು. 15 ಈ ರೀತಿ ಕೈಗಳನ್ನು ಮಾಡಬೇಕು. ಈಗ ಸಕ್ಕರೆ ಕಾಯಿಲೆಗಳಿಗೆ ವಜ್ರಾಸನ ಕೂತು ಮಂಡೂಕಾಸನ ಮಾಡಬೇಕು. ಈ ರೀತಿ ಹಾಕೋದು. ಮಂಡೂಕಾಸನ ಈ ರೀತಿ ಹೊಂದಬೇಕು.
ಈ ರೀತಿ ಮಾಡುವುದು. ಈ ವಜ್ರಾಸನ ಒಳಗಡೆ ಇದು ವಜ್ರಾಸನ, ಈ ರೀತಿ ಕೂತ್ರೆ ಇದಕ್ಕೆ ವಜ್ರಾಸನ. ಸೂಕ್ತ ವಜ್ರಾಸನ ಅಂತಂದ್ರೆ ಹೇಗಂದ್ರೆ ಈ ನಡುಭಾಗವೆಲ್ಲ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿರುತ್ತೆ. ಅದಕ್ಕೇನು ಮಾಡಬೇಕು, ಈ ರೀತಿ ಹಿಂಬಡಾಡ್ಕೋಬೇಕು ನಿಧಾನ, ಈ ರೀತಿ ನಿಧಾನ ಈ ರೀತಿ ಮಾಡಬೇಕು ಫಸ್ಟಿಗೆ. ಇದು ಸೂಕ್ತ ವಜ್ರಾಸನ ಅಂತಂದರೆ ಇದನ್ನೇನು ಮಾಡಬೇಕು, ಕೈಗಳನ್ನು ಸಾಕ್ಷಿಗೆ ಹೋಗಬೇಕು ನಿಧಾನವಾಗಿ ಈ ರೀತಿ. ಈ ಕೈಗಳನ್ನು ತಗೋಬೇಕು, ತಗೊಂಡು ಕುತ್ತಿಗೆ ವಿಷಯ ಮಾಡ್ಕೋಬೇಕು ಈ ರೀತಿ ಕೈಗಳನ್ನು ಹಿಂದಿರಬೇಕು. ಇದಕ್ಕೆ ಸೂಕ್ತ ವಜ್ರಾಸನ. ಈ ರೀತಿ ಕೈಗಳನ್ನು ಮತ್ತೆ ಕೈಯಿಂದ ಒಬ್ಬರು ನಿಧಾನವಾಗಿ ಯಾವುದು ಈಗ ಸಮಯ ಮುಗಿತ ಬರೋದ್ರಿಂದ ಅನುಲೋಮ ವಿಲೋಮ ಮಾಡೋಣ. ಒಂದು ನಿಮಿಷ ಈ ರೀತಿ ನೀವು ಯಾವ ಆಸನ ಬೇಕಾಗಲಿ 4 ಆಸನದಲ್ಲಿ ಬೇಕಾದ ಆಸನ, ಆಸನ, ಸುಖಾಸನ, ಪದ್ಮಾಸನ, ಸಿದ್ಧಾಸನ, ವಜ್ರಾಸನ, ದರ್ಕಾಸನದಲ್ಲಿ ಯಾವ ಆಸನ ಕೂತ್ಕೊಳ್ಬೋದು. ಈಗ ಅನುಲೋಮ ವಿಲೋಮ ವಾಯು ಮುದ್ರೆಯಲ್ಲಿ ಈ ರೀತಿ ಇರಬೇಕು. ಬಲ ಮೂಗನ್ನು ಮುಚ್ಚಬೇಕು, ಎಡ ಮೂಗನ್ನು ಉಸಿರನ್ನು ತೆಗೆದುಕೊಳ್ಳೋದು, ಹಾಗೆ ನಿಲ್ಲಿಸೋದು, ಮತ್ತು ಬಲಗಡೆ ಬಿಡೋದು, ಮತ್ತು ಬಲಗಡೆ ತಗೋದು. ಈ ರೀತಿ ಅದಕ್ಕೆ ಏನಂತಾರೋ ಅನುಲೋಮ ವಿಲೋಮ ಅಂತಾರೆ. ಅದಕ್ಕೆ ಉಸಿರಕ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಏನು ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಇದನ್ನು ಉಸಿರಾಟವನ್ನು ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳುವ ಮುಂದೆ ಓಂ ಅಂತ ತೆಗೆದುಕೊಳ್ಳಿ. ಬಿಡುವ ಮುಂದೆ ಏನು ಮಾಡಬೇಕು, ಓಂ ಅಂತೇಳಿ ಬಿಡಬೇಕು. ಅದರ ಜೊತೆ ನಮ್ಮ ಮನಸ್ಸು ಇರಬೇಕು. ನಮ್ಮ ಮನಸ್ಸು ಉಸಿರಾಟದ ಜೊತೆ ಇರಬೇಕು. ಬುದ್ಧ ಅದನ್ನ ಹೇಳಿದ, ಎಲ್ಲಿದು ಆನಾಪಾನ ಸತಿ ಅಂತ ಹೇಳಿ. ಆನ ಅಂದರೆ ಉಸಿರು ತಗೋದು, ಪಾನ ಅಂದರೆ ಬಿಡೋದು, ಸತ್ಯ ಅಂದರೆ ಆ ಉಸಿರಾಟದ ಜೊತೆ ಮನಸ್ಸಿರೋದು. ಮನಸ್ಸಿನಲ್ಲಿ ಏನೇನು ವಿಚಾರಗಳು ಮನಸ್ಸು ಅದರ ಜೋಡಿ ಕಾಣಿಸ್ತಾರಿಲ್ಲ. ಮತ್ತು ಪುನಃ ನಿಮ್ಮ ಉಸಿರಾಟದ ಜೊತೆ ಇರೋದು. ಈಗ ನೋಡಿ, ಉಸಿರನ್ನು ತೆಗೆದುಕೊಳ್ಳಿ ಎಡಗಡೆಯಿಂದ, ಹಾಗೆಯೇ ನಿಲ್ಲಿಸಿ, ಮತ್ತೆ ಎಡಮೂಗನ್ನು ಮುಚ್ಚಿ, ಬಲಗಡೆಯಿಂದ ಬಿಡಿ, ಪೂರ್ಣವಾಗಿ ಬಿಡಿ. ಬಿಟ್ಟ ನಂತರ ಹಾಗೆಯೇ ಕಾರ್ಯವನ್ನು ನಿಲ್ಲಿಸಿ, ಮತ್ತು ಪುನಃ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಆ ಉಸಿರನ್ನು ತೆಗೆದುಕೊಂಡ ಉಸಿರನ್ನು ಬಿಡಬಾರದು, ಹಾಗೆಯೇ ಇಟ್ಕೊಳ್ಬೇಕು ಕುಟ್ಟಿಯೊಳಗೆ. ಮತ್ತು ಪುನಃ ಈ ಎಡಗಡೆಯನ್ನು ಬಿಡಬೇಕು. ಮತ್ತು ಕಾರ್ಯವನ್ನು ನಿಲ್ಲಿಸಬೇಕು. ಮತ್ತು ಎಡಗಡೆಯಿಂದ ಉಸಿರು ತಗೋಬೇಕು. ಈ ರೀತಿ 60 ಒಂದು ನಿಮಿಷಕ್ಕೆ 60 ಉಸಿರಾಟ ಬರ್ತದೆ.
ಇದನ್ನು ಡೈಲಿ 5 ನಿಮಿಷವೋ 10 ನಿಮಿಷವೋ 15 ನಿಮಿಷವೋ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಹೃದಯ, ಅಸ್ತಮಾ, ದಮ್ಮು, ಕೆಮ್ಮು, ಅಲರ್ಜಿಕ್ಕು, ಅನೇಕ ರೋಗಗಳು, ಹೃದಯದಲ್ಲಿರುವಂಥ ರೋಗಗಳೆಲ್ಲ ನಿವಾರಣೆ ಆಗ್ತವೆ. ವೇಟ್ ಕಡಿಮೆ ಆಗ್ತದೆ, ಬಜ್ ಕಡಿಮೆ ಆಗ್ತದೆ, ನಡದಲ್ಲಿರುವಂಥ ನೋವುಗಳ ನಿವಾರಣೆ ಆಗ್ತದೆ. ಫಸ್ಟ್ಗೆ ಮಾಡಿದ ಒಂದು ಗಣ್ಣು ಆರಾಗ್ತದೆ, ಆದರೆ ನಂತರ ಕಡಿಮೆ ಆಗ್ತದೆ. ಮತ್ತು ಈ ರೀತಿ ಉಸಿರಾಟದ ಜೊತೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಈ ರೀತಿ ಇದಕ್ಕೆ ಅನುಭವವಿಲ್ಲ. ನಮ್ಮ ಶರೀರದಲ್ಲಿ 72,72,10,210 ನಾಡಿಗಳು ಇವ. ಅವೆಲ್ಲ ಪ್ರಾಣಶಕ್ತಿಯನ್ನು ಹರಬಿಡಬೇಕು. ಅವೆಲ್ಲ ತುಂಬ ಸಂಚಾರ ಆದರೂ ನಮ್ಮ ಶರೀರ ಚೆನ್ನಾಗಿದೆ. ಯಾವಾಗ ಪಾದಗಳು ಏನಿರಬೇಕು, ಗರಂ ಇರಬೇಕು, ಹೊಟ್ಟೆ ಬಿದ್ದು ಇರಬೇಕು, ಇದು ತಲೆ ಇರಬೇಕು, ತಣ್ಣಗೆ ಇರಬೇಕು. ಅದೇನಾಗ ನಮ್ಮ ಇದು ಬಿಸಿಯಾಗಿದೆ, ಇದು ಬಿರುಸಾಗೈತಿ, ಇದು ತಂಪಾಗಿದೆ. ಚೆನ್ನಾಗಿ ನಿಮ್ಮ ಶರೀರ ಇರಬೇಕಾದ್ರೆ ಹೆಂಗೆ ಇವುಗಳನ್ನು ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಇವೆಲ್ಲ ಚೆನ್ನಾಗಿರಬೇಕು. ನಮ್ಮ ನಡೆ, ನುಡಿ, ಆಹಾರ ಬದಲಾವಣೆ, ನಮ್ಮ ಇರುವಿಕೆ ಎಲ್ಲವೂ ಇರಬೇಕು. ಅಂದಾಗ ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಈಗ ಬ್ರಾಹ್ಮಣಿ ಮಾಡೋಣ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನೀವು ಗಮನಿಸಬೇಕು. ಮನಸ್ಸಿನಲ್ಲಿ ಏನಾದರೂ ವಿಚಾರಗಳು ಬಂದರೆ ಅದರ ಜೊತೆ ಬೆನ್ನ ಹತ್ತಬೇಡಿ. ನಿಮ್ಮ ಮನಸ್ಸು ಉಸಿರಾಟದಲ್ಲಿ ಶುಭ ಜೀವನಾಗಿದೆ. ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲಿರು ಎಂದು ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೈಗಳ ಮೇಲೆ ಕೂಡಿ ಕೈಗಳನ್ನು ಜೋರಾಗಿ ಮುಚ್ಚಿ ಬಿಸಿ ಗಾಳಿಯನ್ನು ಕಣ್ಣಿಗೆ ಹರಿಸಿ, ಕೈಯನ್ನು ಹರಿಸಿ, ಈಗ ಶಾಂತಿ ಮಂತ್ರ. ಸರ್ವೇ